ಹಬ್ಬದ ಪ್ರಯುಕ್ತ ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಯ ಭರಾಟೆ ಬಲು ಜೋರಾಗಿ ನಡೀತಾ ಇದೆ. ನೀವು ಕೂಡ ಗಮನಿಸ್ತಾ ಹೋಗಬಹುದು. ಬೆಳಗ್ಗಿನಿಂದಲೂ ಕೂಡ ಏನು ಹಬ್ಬಕ್ಕಾಗಿ ಬೇಕಾಗಿರುವಂತಹ ವಸ್ತುಗಳ ಖರೀದಿಯಲ್ಲಿ ಜನರು ಫುಲ್ ಬ್ಯುಸಿ ಆಗಿರುವಂಥದ್ದು. ದೇವರಾಜ ಮಾರುಕಟ್ಟೆಯಲ್ಲಿ ಎಲ್ಲ ವಸ್ತುಗಳು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಹಬ್ಬಗಳಲ್ಲೂ ಕೂಡ ಸಾಕಷ್ಟು ಜನ ಮಾರುಕಟ್ಟೆಯತ್ತ ಧಾವಿಸ್ತಾರೆ. ಅದರ ಪರಿಣಾಮವಾಗಿ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಜನ ಜಂಗುಳಿ ಇದೆ ಅಂತ ಹೇಳಿ. ಕಣ್ಣಾಯಿಸಿದಷ್ಟು ದೂರವೂ ಕೂಡ ಜನ ಜಾತ್ರೆಯೇ ಕಾಣ್ತಾ ಇದೆ. ಯಾಕಂದ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಕೂಡ ವಿಶೇಷವಾಗಿ ದೇವಿಯ ಪೂಜೆಯನ್ನ ಮಾಡಲಾಗುತ್ತೆ. ಹಾಗಾಗಿ ದೇವಿಗೆ ಪ್ರಿಯವಾದಂತಹ ವಸ್ತುಗಳೆಲ್ಲವನ್ನು ಕೂಡ ಖರೀದಿ ಮಾಡಲಿಕ್ಕೆ ಜನ ಮಾರುಕಟ್ಟೆಯತ್ತ ಮುಗಿ ಬಿದ್ದಿರುವಂತದ್ದು. ಸಾಮಾನ್ಯ ದಿನಗಳಲ್ಲಿ ಸಾಕಷ್ಟು ಬೆರಳೆಣಿಕೆಯಷ್ಟು ವ್ಯಾಪಾರಿಗಳಷ್ಟೇ ದೇವರಾಜ ಮಾರುಕಟ್ಟೆಯ ಮುಂಭಾಗ ಇರುವಂತಹ ಗಡಿಯಾರದ ಬಳಿ ವ್ಯಾಪಾರವನ್ನ ಮಾಡ್ತಾರೆ. ಆದ್ರೆ ಹಬ್ಬಗಳ ದಿನದಲ್ಲಿ ಇಲ್ಲಿ ಕಾಲಿಡ್ಲಿಕ್ಕೂ ಕೂಡ ಜಾಗ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಜನಜಂಗುಳಿ ಇರಬಹುದು, ವ್ಯಾಪಾರಸ್ಥರು ಇರ್ಬೋದು, ಇಬ್ರು ಕೂಡ ಇರ್ತಾರೆ. ಹಾಗಾಗಿ ಗಮನಿಸ್ತಾ ಇದ್ದೀರಾ, ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಮಾರುಕಟ್ಟೆಯತ್ತ ಧಾವಿಸಿ ನಮಗೆ ಬೇಕಾಗಿರುವಂತಹ ಹೂವು, ಹಣ್ಣು ಹಾಗೇನೆ ಅಲಂಕಾರಿಕ ವಸ್ತುಗಳನ್ನ ಕೂಡ ಖರೀದಿ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ಆ ಭಾಗದಲ್ಲಿ ಬಾಳೆಕಂದುಗಳನ್ನ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಅಂದ್ರೆ ಅಕ್ಕಪಕ್ಕದ ಊರುಗಳು ಹಾಗೇನೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಇಲ್ಲಿಗೆ ಬಂದು ಹಬ್ಬ ಹರಿದಿನಗಳಲ್ಲಿ ವ್ಯಾಪಾರವನ್ನ ಮಾಡ್ತಾರೆ ಬಾಳೆಕಂದುಗಳನ್ನ. ಹಾಗಾಗಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಮಂದಿ ತಮಗೆ ಬೇಕಾಗಿರುವಂತಹ ಹೂವು, ಹಣ್ಣು, ಎಲೆ ಹಾಗೇನೆ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲೂ ಕೂಡ ಬ್ಯುಸಿ ಆಗಿರುವಂತದ್ದು. ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಬಾಗಿಲಿಗೆ ಹಾಕುವಂತ ತೋರಣಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಜನ ಸಾಕಷ್ಟು ಜನ ಒಂದೇ ವೇಳೆಯಲ್ಲಿ ಮಾರುಕಟ್ಟೆಯತ್ತ ಬಂದಿರೋದ್ರಿಂದ ಈ ಭಾಗದಲ್ಲಿ ಏನು ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಅಲ್ಲಲ್ಲಿ ಪೊಲೀಸರು ಟ್ರಾಫಿಕ್ ಜಾಮ್ ಅನ್ನ ಕ್ಲಿಯರ್ ಮಾಡುವತ್ತ ಕೂಡ ಸಾಹಸವನ್ನ ಪಡ್ತಾ ಇರುವಂತದ್ದು. ನೋಡಿದ್ರಲ್ಲ, ಇದಿಷ್ಟು ಕೂಡ ನಾಳೆಯ ಹಬ್ಬಕ್ಕಾಗಿ ಜನರು ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುವಲ್ಲಿ ಬ್ಯುಸಿ ಆಗಿರುವಂತಹ ಚಿತ್ರಣ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.